You're the rhythm and enjoy. ಇವಾಗ ನೋಡಿ ಎಲ್ಲರೂ ತಿರ್ಗಿ ನೋಡ್ತಾ ಇರ್ತಾರೆ ನೋಡಿ. ಹಲೋ ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮು ಅಲೈಕುಮ್. ಎಲ್ಲರೂ ಚೆನ್ನಾಗಿದೆ ಭಾವಿಸ್ತೀನಿ. ನಾವು ನಿಮ್ಮ ಶೇಖ್ ಬಂಡ್ ಮಾತಾಡ್ತಿರೋದು. ನನ್ನ ಜೊತೆ ಇದ್ದಾರೆ ಶ್ರೀವತ್ಸ ಫ್ರಮ್ ಹೆಣ್ಣೂರು, ನಮ್ಮ ಏರಿಯಾನೇ. ಸೊ ರಾತ್ರಿ ಡಿಸೈಡ್ ಮಾಡಿದ್ವಿ ಎಲ್ಲಾದರೂ ಒಂದು ಶಾರ್ಟ್ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಆ ಡಿಸೈಡ್ ಮಾಡಿಕೊಂಡು ನಾನು ಶ್ರೀವತ್ಸ ಒಂದು 100 ಕಿಲೋಮೀಟರ್ಸ್ ಒಳಗಡೆ ಒಂದು ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಸೊ ನಾವಿವಾಗ ಹೋಗ್ತಾ ಇರೋದು ನಾವು ವನಮ್ಮ ಲೇಕ್ ಅಂತ ಹೇಳ್ಬಿಟ್ಟು ಕೃಷ್ಣಗಿರಿ ಹತ್ರ ಇರೋದು. ಸೊ ಚೆನ್ನಾಗಿದೆ ಜಾಗ, ನಾನು ಹೋಗಿರಲಿಲ್ಲ. ಓಕೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. RX ತೊಗೊಂಡು ಹೊರಟ್ರೆ ಒಂಥರ ಜೋಶು. ನಮ್ಮ ಶ್ರೀವತ್ಸ ಗಾಡಿ ಮಾತಾಡೋಂಗೆ ಇಲ್ಲ, ಕಂಪ್ಲೀಟಾಗಿ ಕಿಂಗ್ ಸೆಟಪ್ಪಲ್ಲಿ ಬಂದಿರೋದು ಗಾಡಿ ಅದು. ಸೊ ಅವ್ರ ಟೇಸ್ಟ್ ಪ್ರಕಾರ ಮಾಡ್ಕೊಂಡಿದ್ದಾರೆ. ನಿಮ್ಮ ಹತ್ರ RX ಇದ್ರೆ, ದುಡ್ಡಿದ್ರೆ ನೀವು ಹೆಂಗೆ ಕೇಳ್ತೀರ ಹಂಗೆ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲ ಅಂದರೆ ಸ್ಟಾಕಲ್ಲಿ ಓಡಿಸ್ಕೊಂಡಿರಬೇಕು. ಅದು ಹೆಂಗಿರುತ್ತೋ ಹೇಗಿರುತ್ತೋ. ಗಾಡಿ ಓಡ್ತಿದೆಯಾ? ಓಡ್ತಿರಲಿ. ರೆಡಿ ಮಾಡಿಸ್ಬೇಕಾ? ಮಿನಿಮಮ್ 20,000. RX ಮೆಕ್ಯಾನಿಕ್ಗಳಿಗೆ 20,000 ಅಂದರೆ ಚಿಲ್ಲರೆ. ಇವಾಗ ನನ್ನ ಗಾಡಿ ಸೆಟಪ್ ನಾನು ರೆಡಿ ಮಾಡಬೇಕು ಅಂತಿದ್ರು. ಒಂದು ಬೇರೆನೇ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಪ್ರಕಾರ ನಾನು ರೆಡಿ ಮಾಡಬೇಕು ಅಂದರೆ ಮಿನಿಮಮ್ ಅಂದ್ರೂ ಒಂದು 80,000 ಇಡಬೇಕು. ಸೊ ಅದಕ್ಕೆ ಮಾಡಿಸ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ, ವಿಟಮಿನ್ ಎಮ್ ಬಂದ ತಕ್ಷಣ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದೆ. ಮಾಡಿಸ್ತೀನಿ ಗುರು. ಸೊ ಇವಾಗ ಕಿಂಗ್ ಸೆಟಪ್ಪೇ ಮಾಡೋಣ ಅಂತ ಹೇಳ್ಬಿಟ್ಟು 18.5 BHP ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ವರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇರೋದು. ಇವಾಗ ಶ್ರೀವತ್ಸ ಗಾಡಿ ಸುಮ್ಮನೆ ಮುಟ್ಟಿದ್ರೆ 100, ಹೈವೇ ಟಾಪ್ ಪಾಪಪ್ ಮಾಡಿದ್ರೆ 180, 190 ಸುಮ್ಮನೆ ನಿಂತ್ಕೊಳ್ಳುತ್ತೆ ಗಾಡಿ. ನಮ್ಮದೆಲ್ಲ 135 ಮ್ಯಾಕ್ಸು ಲಾಕ್. ಅದೆಲ್ಲ ಕಿಂಗ್ ಸೆಟಪ್ 18.5 BHP ಮಾಡಿದ್ರೆ ನೀವು ರಪ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರುತ್ತೆ. ಆಗಲ್ಲ ಗುರು, ಹಿಡಿಯೋಕ್ಕೆ ಆಗಲ್ಲ ಗುರು. ಶ್ರೀವತ್ಸ ಗಾಡಿ 18.5 BHP ಕಿಂಗ್ ಸೆಟಪ್ ಅಲ್ಲಿ ಇರೋದು ಗಾಡಿ ಅದು. ಸೊ ನನ್ನ ಗಾಡಿಗೂ ಚೆರಿ ರೆಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೀನಿ. ನೀವು ಹೇಳಿ ನನ್ನ ಗಾಡಿ ಬ್ಲ್ಯಾಕೇ ಇಲ್ಲ ಅಥವಾ ಚೆರಿ ರೆಡ್ ಮಾಡಿಸ್ಲಾ ಅಂತ ಹೇಳ್ಬಿಟ್ಟು. ದೇವಣ್ಣ ಆ ಗಾಡಿಗೆ ಹಿಡಿಯೋಕ್ಕಾಗಲ್ಲ. ಹೆಂಗೆ ಹೋಯ್ತು ಸುಮ್ಮನೆ ಒಂದು ಟ್ಯಾಪ್ ಮಾಡಿದ ಗೇರ್ ಶ್ರೀವತ್ಸ. ಆ ರಿದಮ್ ನೋಡಿ, ಆ ರಿದಮ್. ಹೆಣ್ಣೂರು ಬಾಯ್ಸ್ ಆವಳಿ. ಮಜಾ ಗುರು. RX ಓಡಿಸೋ ಮಜಾನೇ ಬೇರೆ ಗುರು. ಎಷ್ಟೇ ಗಾಡಿ, ಎಷ್ಟೇ ಇಂಪಾರ್ಟೆಂಟ್ ಗಾಡಿ ತಗೊಳ್ಳಿ, ಯಾವುದೇ ಸೈಲೆನ್ಸರ್ಗಳು ಹಾಕಿ, RX ಅಲ್ಲಿರೋ ಮಜಾ
ನೋಡಿ ಚೇಂಬರ್ ಸೌಂಡ್ ಗುರು ತುಂಬ ಇಷ್ಟ ಆಗ್ಬಿಡ್ತು ನನಗೆ ಗಾಡಿ ಸೌಂಡು. ಆ ರಿದಮ್ಮೇ ಬೇರೆ. ಚೆಕ್ ಪೋಸ್ಟು ಬಂದ್ವಿ ನಾವು ಪ್ಯಾಪ್ ಅಂತ ಹೇಳ್ಬಿಟ್ಟು ಪಕ್ಕ ನಿಲ್ಸಿ ಚೆಕ್ ಮಾಡ್ತಾರೆ ಅಂದ್ಕೊಂಡೆ. ದೇವ್ರ ದಯಿಂದ ಚೆಕ್ ಮಾಡಿಲ್ಲ. ಚೇಂಬರ್ ಹಾಕಿದ್ರೆ ಕ್ಯಾಲ್ಕುಲೇಟೆಡೇ ಹಾಕಬೇಕು. ಆಮೇಲೆ ಕ್ಯಾಲ್ಕುಲೇಟೆಡ್ ಚೇಂಬರ್ ಹಾಕಿದ್ರೆ ಏನಂದರೆ ನಮಗೆ ಕಿಕ್ಕರಲ್ಲೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಬಿಕಾಸ್ ಮೇನ್ ಕ್ಯಾಲ್ಕುಲೇಟ್ ಆಗುತ್ತೆ, ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ, ಸ್ವಲ್ಪ ದಪ್ಪ ಇರುತ್ತಲ್ಲಿ ಆ ಕಡೆ. ಸೊ ನಾವು ಕಿಕ್ಕರ್ ಆಲ್ಟ್ರ್ ಮಾಡಿದ್ರೇ ಅದು ಕಿಕ್ ಹೊಡಿಯೋಕ್ಕೆ ಆಗೋದು. ಇಲ್ಲ ಅಂದರೆ ಟಚ್ ಆಗುತ್ತೆ, ಇಲ್ಲಾಂದರೆ ಕಿಕ್ ಹೊಡಿಯೋಕ್ಕೂ ಆಗೋಲ್ಲ ಸ್ನೇಹಿತರೆ. ಅದರಿಂದ ನಾನು ಯೋಚನೆ ಮಾಡಿಬಿಟ್ಟು ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀನಿ, ಒರಿಜಿನಲ್ಲೇ ಇರಲಿ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಎಲ್ಲರೂ ತಿರ್ಗಿ ನೋಡ್ತಾ ಇರ್ತಾರೆ ನೋಡಿ. The rhythm of RX. Want to hear the rhythm of RX? Here you go. Hear the rhythm and enjoy. ಸ್ನೇಹಿತರ, ಒಂದು ಲೈಕ್ ಫುಲ್ ಗಲೀಜು ಮಾಡಿಬಿಡ್ತಾರಪ್ಪ. ಅದೇ ಒಂದು ಬೇಜಾರು. ಯಾವುದೇ ಸ್ಪಾಟು, ಒಂದು ಟೂರಿಸ್ಟ್ ಸ್ಪಾಟ್ ಹೋಗಿ ಫುಲ್ ಗಲೀಜಾಗಿ ಮಾಡಿ ಬಿಟ್ಟಿರ್ತಾರೆ. ಅದೇ ಒಂದು ಬೇಜಾರು. ಸರ್ ನಮಸ್ಕಾರ. ಸರ್ ಇದು ಈ ಕೆರೆ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಈ ಡಿಸ್ಟ್ರಿಕ್ಟ್ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಕೃಷ್ಣಗಿರಿ ಡಿಸ್ಟಿಕ್ಕು. ಓಕೆ. ಇದು ನಾನು ಡೈನಿಕೋಟೆ ತಾಲೂಕು ಬರುತ್ತೆ ಸರ್. ದೇನಿಕೋಟೆ? ಹಾಂ, ಡೈನಿಕೋಟೆ ತಾಲೂಕು ಬರುತ್ತೆ ಸರ್. ಈ ಕೆರೆ ತುಂಬಿದ್ರೆ ಫೆಸಿಲಿಟಿ ಅಂದರೆ ಒಂದು 350 ಎಕರೆ ಇದೆ ಇದು. ಓಕೆ. ತುಂಬಿದ್ರೆ ನೋಡೋಕೆ ಒಂದು ಸಂತೋಷವಾಗಿರುತ್ತೆ, ಆ ಥರ ಫೆಸಿಲಿಟಿ. ಫುಲ್ ಮಳೆ ಬಂದರೆ ಫುಲ್ ತುಂಬೋಗ್ಬಿಡುತ್ತಾ? ಫುಲ್ ಲೋಡ್ ಆಗುತ್ತೆ. ಫುಲ್ ಲೋಡ್ ಆಗುತ್ತಾ? ಸೊ ಇಲ್ಲೆಲ್ಲ ಓಡಾಡೋಕ್ಕೆ ಜಾಗ ಇರಲ್ಲ? ಜಾಗ ಇರಲ್ಲ ಸರ್. ಓಕೆ. ಈ ಯಾವ ಮಂತಲ್ಲಿ ಫುಲ್ ಆಗುತ್ತೆ ಇದು? ಸರ್ ಇದು ನವಂಬರ್, ಡಿಸೆಂಬರ್, ಈ ಸೆಪ್ಟೆಂಬರ್ನಿಂದ ಆಗಸ್ಟ್ನಿಂದ ಸ್ಟಾರ್ಟ್ ಆಗುತ್ತೆ. ಇದು ನೀರು ಎಲ್ಲಿಂದ ಬರ್ತಾ ಇರೋದು ಸರ್? ಇದು ಜವಳಗೇರಿ, ಅಗಲಕೋಟೆ ಟೌನಿಂದ ಬರುತ್ತೆ. ಓಕೆ. ಸೊ ನವಂಬರಲ್ಲಿ ಬಂದರೆ ಫುಲ್ ಆಗಿರುತ್ತೆ ಇದು? ಹಾಂ ಸರ್. ಇವಾಗ ಜಾಸ್ತಿ ಬಿದ್ದರೆ ಲೋಡ್ ಆಗುತ್ತೆ. ಹಾಂ ಹಾಂ ಹಾಂ. ಈ ಕೆರೆ ಲೋಡ್ ಆಗಬೇಕಂದ್ರೆ 5 ವರ್ಷ 6 ವರ್ಷಕ್ಕೆ ಒಂದು ಸರಿನೇ ಸರ್. ಹೌದಾ? 23ರಲ್ಲಿ ಲೋಡ್ ಆಗಿತ್ತು. ಹಾಂ ಹಾಂ. ಇನ್ನು ಇದುವರೆಗೂ ಇಲ್ಲ. ಓಕೆ. ಜಾಸ್ತಿ ಫುಲ್ ಮಳೆ ಬಂದರೂ ಲೋಡ್ ಆಗಲ್ಲ? ಆದರೆ ನೀರು ಇದಕ್ಕಿಂತ ಕಮ್ಮಿ ಹೋಗಲ್ಲ ಸರ್? ಹೋಯ್ತಾ ಇರ್ತದೆ. ಮಳೆ ಇಲ್ಲ ಅಂದರೆ ಕಡಿಮೆ ಆಯ್ತಾ ಇರ್ತದೆ. ಆದರೆ ಯಾವತ್ತೂ ಬರಗಾಲ ಖಾಲಿ ಇಲ್ಲ? ಇಲ್ಲ ಸರ್, ಒಂದು 8 ವರ್ಷ ಮುಂದೆ ಒಂದು ಸರಿ ಬಂದಿತ್ತು. ಫುಲ್ ಡ್ರೈ ಆಗೋಯ್ತು. ಹಾಂ ಹಾಂ ಹಾಂ. 8 ವರ್ಷ, ಒಂದು 10 ವರ್ಷ ಮುಂದೆ ಫುಲ್ ಡ್ರೈ ಆಗೋಯ್ತು. ಓಕೆ. ಸೊ ನೀವು ಪ್ರಾಪರಾಗಿ ಇಲ್ಲೇ ಇರೋರಾ? ಹೌದು ಸರ್. ಓಕೆ ಸರ್, ತುಂಬ ಥ್ಯಾಂಕ್ಸ್ ಮಾಹಿತಿ ಕೊಟ್ಟಿದ್ದೀಗೆ. ಸೊ ಇವಾಗ ಸದ್ಯಕ್ಕೆ ಸ್ನೇಹಿತರೆ ಇಲ್ಲಿ ಯಾವುದು ಚೆಕ್ ಪೋಸ್ಟ್ ಏನೂ ಇಲ್ಲ. ಸೊ
ಇವಾಗ ನಾವು ಬಂದು ಇವಾಗ ತೋರಿಸಿ ಇವಾಗ ಇವತ್ತು ಒಂದು ಫೇಮಸ್ ಆಗಿಬಿಡುತ್ತೆ. ಆಟೋಮ್ಯಾಟಿಕ್ಕಾಗಿ ಒಂದು ಚೆಕ್ ಪೋಸ್ಟ್ ಬಂದ್ಬಿಡುತ್ತೆ. ಇವಾಗ ಅದು ಕೇಳಿದ್ರೆ ಇವಾಗ ಗೌರ್ಮೆಂಟಿಂದ ಅಂತ ಹೇಳ್ಬಿಡ್ತಾರೆ. ಸೊ ಕರೆಕ್ಟ್ ಅಲ್ಲ ಸರ್ ಅದು? ಆದರೆ ನೋಡಿದ್ರೆ ಅದು ಇಲ್ಲಿರೋರೇ ಲೋಕಲ್ ಅವರು ಒಂದು ಚೆಕ್ ಪೋಸ್ಟ್ ಅಂತ ಹಾಕಿ ಒಂದು ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಚಾರ್ಜಸ್ ತೊಗೊಳ್ತಾರೆ. ಅದು ನೋಡಿದ್ರೆ ಕೇಳಿದ್ರೆ ಗೌರ್ಮೆಂಟ್ ಅವ್ರದ್ದು ಅಂತ ಹೇಳ್ತಾರೆ. ಸೊ ಇದೇ ಥರ ಆಗೋದು ಸ್ನೇಹಿತರೆ. ಏನಿಲ್ಲ, ಸದ್ಯಕ್ಕೆ ಇಲ್ಲ. ಸೊ ಹೋಗ್ತಾ ಇವಾಗ ಎಷ್ಟು ಜನರುಗಳು ಟೂರಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಸೊ ಆವಾಗ ಒಂದು ಚೆಕ್ ಪೋಸ್ಟು, ಒಂದು ಪಾರ್ಕಿಂಗ್ ಚಾರ್ಜಸ್ಸು, ಒಂದು ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಜಾಗ ಮಾಡಿಬಿಟ್ಟು ಅವಾಗ ಇಲ್ಲಿ ಒಳಗಡೆನೂ ಬಿಡೋಲ್ಲ, ಅಲ್ಲೇ ನಿಲ್ಲಿಸ್ಬಿಡಿ, ಅಲ್ಲಿ ಒಂದು ಪಾರ್ಕಿಂಗ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರಲ್ಲ. ನೋಡಿ ಸ್ನೇಹಿತರೆ, ನೀವು ಬಂದರೆ ದಯವಿಟ್ಟು ಬನ್ನಿ, ಜಾಗನ ನೋಡಿ, ಯಾರ್ಯಾರು ತಿಳಿಸ್ಬೇಕೋ ಯಾರ್ಯಾರು ತೋರಿಸ್ಬೇಕೋ ತೋರಿಸಿ. ಆದರೆ ದಯವಿಟ್ಟು ಒಂದು ಏನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಜಾಗನ ಲಿಟರ್ ಮಾಡಬೇಡಿ, ಗಲೀಜು ಮಾಡಬೇಡಿ. ಆದಷ್ಟು ನಮ್ಮ ಪ್ರಕೃತಿನ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಅಷ್ಟೇ ಒಳ್ಳೆಯದು. ನೋಡಿ, ಹಸುಗಳು ಇವಾಗ ಆರಾಮಾಗಿ ತಿಂತಾ ಇದೆ. ನೀವೆಲ್ಲ ಬಂದು ಗಲೀಜು ಮಾಡೋದ್ರೆ ಅದನ್ನು ಯೋಚನೆ ಮಾಡುತ್ತೆ ಎಲ್ಲಿ ತಿನ್ನೋದು, ಆಮೇಲೆ ಅದು ತಿಂದ್ರೂ ಗಲೀಜು ಎಲ್ಲ ಅದು ತಿನ್ನತ್ತೆ. ಅದರಿಂದ ಅವ್ರಿಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್. ಸ್ನೇಹಿತರೆ, ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಹಿಂಗೆ ಬರ್ತಾ ಇರೋಣ, ಸುತ್ತಾಡ್ತಾ ಇರೋಣ, ಎಂಜಾಯ್ ಮಾಡ್ತಾ ಇರೋಣ. ಹೋಗೋಣ ಬ್ರಾ? ಸ್ನೇಹಿತರೆ, ನಾವು ಇವಾಗ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದೆ. ಸೊ ಈ ಕಡೆ ಮುಗಿಸ್ಕೊಂಡ್ವಿ, ಒಂದು ರೌಂಡು ಫೋಟೋ ಶೂಟ್, ವೀಡಿಯೋ ಶೂಟ್ ಮಾಡ್ಕೊಂಡ್ವಿ. ಸೊ ಆ ಕಡೆ ನೋಡಿದ್ರೆ ಸ್ವಲ್ಪ ಕ್ರೌಡ್ ಇದೆ, ಆ ಕಡೆನೂ ಜಾಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಅಲ್ಲಿ ನೋಡಿ ಸ್ನೇಹಿತರೆ, ಸೊ ಆ ಕಡೆಯಿಂದ ಈ ಕಡೆ ಬಂದು ಒಂದು ಬೈಕರ್ಸ್ ಗ್ಯಾಂಗು ಇದೆ. ಸೊ ನೋಡಿದ್ರೆ ನೀವು ಕಂಪ್ಲೀಟಾಗಿ ಆಲ್ರೆಡಿ ಲಿಟ್ರಿಂಗ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಸೊ ದಯವಿಟ್ಟು ಈ ಥರ ಒಂದು ಕೆಲಸ ಮಾಡಬೇಡಿ, ಗಲೀಜು ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ನಾನು. ಮಾಡ್ಕೋಬೇಡಿ ಸ್ನೇಹಿತರೆ. ನಮ್ಮ ಪ್ರಕೃತಿನ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಗಲೀಜು ಮಾಡ್ಕೋಬೇಡಿ ಸ್ನೇಹಿತರೆ, ಅಷ್ಟೇ ಹೇಳೋದು ನಾನು. ಸೊ ನೀವೇನು ನೋಡಿದ್ರಿ, ನೀವು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಸೊ ಇದೆ ನೋಡ್ಬೋದು, ಇದೇ ಜಾಗ. ಸೊ ಅಲ್ಲಿಗೆ ನಾವು ಬಂದಿದ್ದೀವಿ, ನಮ್ಮ 2 ಸ್ಟ್ರೋಕ್ನ ತೊಗೊಂಡು ಬಂದಿದ್ದೀವಿ. ಸೇಫ್ 2 ಸ್ಟ್ರೋಕ್ ಆ್ಯಂಡ್ ಎಂಜಾಯ್ ಸ್ನೇಹಿತರೆ. ವೆಲ್ ಸ್ನೇಹಿತರೆ, ಸೊ ನಮ್ಮ RXಗಳಲ್ಲಿ ಕ್ಲೀನಾಗಿ ಬಂದ್ವಿ ನಾವು. ಸೊ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಸಕ್ಕತ್ತಾಗಿತ್ತು ರೈಡು. ಆಮೇಲೆ ಗಾಡಿ ಇದು ರೆಸ್ಪಾನ್ಸ್ಗಳು ಸಕ್ಕತ್ತಾಗಿತ್ತು. ಶ್ರೀವತ್ಸ ಗಾಡಿ ಮಾತ್ರ ಬೆಂಕಿ. ಸೊ ಬಂದಿರೋದು ನಾವು ವನಮ್ಮ ಲೇಕು. ಸೊ ಈ ಪರ್ಟಿಕ್ಯುಲರ್ ಜಾಗ ಅಲ್ಲಿ ಬಂದು ನೀವು ಫ್ರೆಂಡ್ಸ್ ಜೊತೆ ಬರ್ಬೋದು, ನೀವು ಕ್ಲಬ್ ಜೊತೆ ಬರ್ಬೋದು. ನೋಡಿ, ಕ್ಲಬ್ಬು ಇದೆ, ಒಂದು ಬೈಕಿಂಗ್ ಕ್ಲಬ್ ಪ್ಲ್ಯಾನ್ ಮಾಡ್ಕೊಂಡು ಒಂದು ರೈಡ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಫ್ಯಾಮ್ಲಿ ನೋಡಿ, ಫ್ಯಾಮ್ಲಿನೂ ಒಂದು ಬಂದಿದೆ, ಅಲ್ಲಿ ಫ್ಯಾಮ್ಲಿ ಕೂತಿದೆ. ಸೊ ಬೈಕರ್ ಜೊತೆನೂ ಬರ್ಬೋದು, ಎಂಜಾಯ್ ಮಾಡಬಹುದು. ನೀವು ಫ್ಯಾಮ್ಲಿ ಜೊತೆನೂ ಬರ್ಬೋದು, ಇಂಡಿವಿಜುವಲಾಗೂ ಬರ್ಬೋದು. ಸೊ ಈ ಪರ್ಟಿಕ್ಯುಲರ್ ಜಾಗ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಹೇಗಿದೆ ಜಾಗ ಅಂತ ಹೇಳ್ಬಿಟ್ಟು ಹೇಳಿ. ಸಕ್ಕದಾಗಿತ್ತು.
ರೈಡ್ ಮಾತ್ರ ಸಕ್ಕದಾಗಿತ್ತು ಸ್ನೇಹಿತರೆ. RX-ಅಲ್ಲಿ ಬಂದಿರೋದ್ರಿಂದ ಒಂದು ಸ್ವಲ್ಪ ಬೇರೆ ಲೆವೆಲ್ ಫೀಲು, ಬೇರೆ ಲೆವೆಲ್ ತೃಪ್ತಿ ಅಂತ ಹೇಳ್ಬೋದು. ಸಕ್ಕದಾಗಿತ್ತು. ವೆಲ್ ಸ್ನೇಹಿತರೆ, ಇಲ್ಲಿಂದ ಹೊರಟ್ವಿ. ನೋಡ್ಬೋದು ನೀವು ಎಷ್ಟು ಗಾಡಿಗಳು ಬಂದಿದೆ ಇಲ್ಲಿ. ಇಟ್ಸ್ ಒನ್ ಆಫ್ ದಿ ಕ್ಲಬ್. ಯಾವ ಕ್ಲಬ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಬೈಕಿಂಗ್ ಕ್ಲಬ್ ಬಂದಿದೆ. ಸೊ ಬ್ಯಾಂಗ್ಳೂರಿಂದ ಬಂದಿದೆ ಅಂತೆ. ಸೊ ವೆರೈಟೀಸ್ ಆಫ್ ಬೈಕ್ಸ್ ಇದೆ, ಬ್ರ್ಯಾಂಡ್ಸ್ ಆಫ್ ಬೈಕ್, ಬಟ್ ಆಸ್ ಇಸ್ ಯಮಹಾ RX. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ತಣ್ಣಗಾಗ್ಬಿಟ್ಟಿದೆ ಕ್ಯಾಮ್ರಾ. ಸೊ ತಣ್ಣಗಾದರೆ ಏನೋ ಗೊತ್ತಿಲ್ಲ, ನಮ್ಮ ಕ್ಯಾಮ್ರಾ ಅವಾಗ ಆಫ್ ಆಗಿಬಿಡುತ್ತೆ. ಸೊ ನಾವು ಈ ಕಡೆಯಿಂದ ಆ ಕಡೆ ಹೋಗಿದ್ದು. ಸೊ ಹಂಗೆ ರೌಂಡ್ ಮಾಡ್ಕೊಂಡು ನಾವು ತಿರ್ಗಾ ಈ ಕಡೆನೇ ಬಂದ್ವಿ ಸ್ನೇಹಿತರೆ. ಸಮಯ ಬಂದು 1:45. ಮನೆ ಹತ್ರ ಇದ್ದೀವಿ ಸ್ನೇಹಿತರೆ. ಸೊ ಇಲ್ಲಿಂದ ಜೂಟ್ ಮನೆಗೆ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಸ್ನೇಹಿತರೆ. ಒಳ್ಳೆ ರೈಡ್ ಮುಗಿಸ್ಕೊಂಡು ಬಂದ್ವಿ, ಮನೆಗೆ ಹೊರಟ್ವಿ ಇವಾಗ ಇಲ್ಲಿಂದ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್, ಲವ್ ಯು ಆಲ್ ಸ್ನೇಹಿತರ. ಬರಲಾ? ಸಿಯಾ.